ಇನ್ನು ವಿಶ್ವದ ಗಮನವನ್ನು ಸೆಳೆದಂತಹ ಸಂಡೂರಿನ ಗುಹೆ, ಶಿಲಾಯುಗದ ರಹಸ್ಯವನ್ನು ಬಿಚ್ಚಿಟ್ಟಂತಹ ಕಾರ್ಬನ್ ಡೇಟಿಂಗ್. ಈಗ ಶಿಲಾಯುಗದಲ್ಲಿ ಈ ಗುಹೆ ಇತ್ತು ಅನ್ನುವಂತಹ ವಿಚಾರ ಕಾರ್ಬನ್ ಡೇಟಿಂಗ್ ಮೂಲಕ ಹೊರಗಡೆ ಬಂದಿದೆ. ಶಿಲಾಯುಗದಲ್ಲಿ ಮಾನವನ ವಾಸಕ್ಕೆ ಹೊಸ ಪುರಾವೆ ಒಂದು ರೈಟ್ ನಾವು ಸಿಕ್ಕಿದೆ. ವಿಶ್ವದ ಗಮನ ಸೆಳೆದಂತಹ ಸಂಡೂರಿನ ಗುಹೆ, ನಮ್ಮ ಸಂಡೂರಿನ ಗುಹೆ, ಶಿಲಾಯುಗದ ರಹಸ್ಯವನ್ನು ಬಿಚ್ಚಿಟ್ಟಂತಹ ಕಾರ್ಬನ್ ಡೇಟಿಂಗ್. ಶಿಲಾಯುಗದಲ್ಲಿ ಮಾನವನ ವಾಸಕ್ಕೆ ಹೊಸ ಪುರಾವೆಯೊಂದು ಈ ಗುಹೆ ಮೂಲಕ ಸಿಕ್ಕಿದೆ. ರಶೀದ್ ಪಡಿ ಗುಹೆಯಲ್ಲಿದ್ದಂತಹ 10,000 ವರ್ಷಗಳ ರಹಸ್ಯ. 10,000 ವರ್ಷಗಳ ಹಿಂದೆ ಇದೇ ಗುಹೆಯಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು. ಕರುನಾಡಿಗೆ ಮತ್ತೊಂದು ಗರಿ ಅನ್ನುವಂಥದ್ದು ಈಗ ಸಿಕ್ಕಿದೆ. ಕರುನಾಡಿಗೆ ಮತ್ತೊಂದು ಗರಿ. ಭಾರತದಲ್ಲಿ ಇಂತಹ ಸ್ಥಳ ಬೇರೆಲ್ಲೂ ಇಲ್ಲ, ಅದು ನಮ್ಮ ಕರ್ನಾಟಕದ ಸಂಡೂರಿನಲ್ಲಿ ಈಗ ಸಿಕ್ಕಿದೆ. ವಿಶ್ವದ ಗಮನವನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ಈಗ ಸೆಳೆದಿದೆ. ಶಿಲಾಯುಗದ ರಹಸ್ಯವನ್ನು ಬಿಚ್ಚಿಟ್ಟಿದೆ ಕಾರ್ಬನ್ ಡೇಟಿಂಗ್. ಶಿಲಾಯುಗದಲ್ಲಿ ಮಾನವನ ವಾಸಕ್ಕೆ ಹೊಸ ಪುರಾವೆಯೊಂದು ರೈಟ್ ನಾವ್ ಈಗ ಸಿಕ್ಕಿದೆ. ರಶೀದ್ ಪಡಿ ಗುಹೆಯಲ್ಲಿ 10,000 ವರ್ಷಗಳ ರಹಸ್ಯ ಅನ್ನುವಂಥದ್ದು ಈಗ ಬಯಲಾಗಿದೆ. 10,000 ವರ್ಷಗಳ ಹಿಂದೆ ಈ ಗುಹೆಯಲ್ಲಿ, ಈ ಕೇವಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ. ಕರುನಾಡಿಗೆ ಇದು ಸಂತಸದ ವಿಚಾರ ಕೂಡ ಹೌದು. ಕರ್ನಾಟಕ ಇದು ಒಂದು ಗರಿಯನ್ನಿಟ್ಟಂತಾಗಿದೆ. ಇಂತಹ ಸ್ಥಳ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ, ಅದು ನಮ್ಮ ಕರ್ನಾಟಕದಲ್ಲಿದೆ ಅನ್ನುವುದು ಹೆಮ್ಮೆಯ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಬ್ರೇಕಿಂಗ್ ಇದೆ. ಕರ್ನಾಟಕದ ಪುರಾತತ್ವ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ, ಗೋಲ್ಡನ್ ಎರಾ. ಸಂಡೂರಿನಲ್ಲಿದೆ ಅತ್ಯಂತ ಹಳೆಯ ಎತ್ತರದ ಪ್ರದೇಶದ ಮಾನವನ ವಾಸಸ್ಥಳ ಸಂಡೂರಲ್ಲಿ ಪತ್ತೆಯಾಗಿದೆ. ಗಾಂಧಿನಗರದ ಪುರಾತತ್ವ ವಿಜ್ಞಾನ ಕೇಂದ್ರದಲ್ಲಿ ಈಗ ಈ ವಿಚಾರ ರಿಜಿಸ್ಟರ್ ಆಗಿದೆ. ಗುಹೆಯ ನೆಲಭಾಗದಿಂದ ಪತ್ತೆಯಾದಂತಹ ಸೂಕ್ಷ್ಮ ಪ್ರಮಾಣದ ಕಲ್ಲುಗಳು, ಮಾನವನ ಮೂಳೆಯ ತುಣುಕುಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಖ್ಯಾತ ಪುರಾತತ್ವ ತಜ್ಞ ಡಾಕ್ಟರ್ ರವಿ ಕ್ಯೂರ್ಸೆಟ್ಟರ್ ನೇತೃತ್ವದಲ್ಲಿ ಈ ಅಧ್ಯಯನ ಅನ್ನುವಂಥದ್ದಾಗ್ತಾ ಇದೆ. ಸಮುದ್ರ ಮಟ್ಟದಿಂದ 850 ಮೀಟರ್ ಎತ್ತರದಲ್ಲಿ ರಶೀದ್ ಪಡೆ ಗುಹೆ ಅನ್ನುವಂಥದ್ದಿದೆ. 2024ರಲ್ಲಿ ರಶೀದ್ ಪಡೆ ಗುಹೆ ಪತ್ತೆ ಹಚ್ಚಿದಂತಹ ಸುಮಾರು 100 ಅಡಿ ಎತ್ತರ ಮತ್ತು 45 ಅಡಿ ನೆಲ ವಿಸ್ತೀರ್ಣದಲ್ಲಿದೆ ರಶೀದ್ ಪಡೆ ಗುಹೆ. ಕಲ್ಲಿನ ಆಯುಧಗಳು, ಪ್ರಾಣಿಗಳ ಮೂಳೆಗಳು ಸೇರಿ ಹಲವು ಮೂಳೆಗಳು ಪತ್ತೆಯಾಗಿದೆ. ಮಧ್ಯ ಶಿಲಾಯುಗಕ್ಕೆ ಸೇರಿವೆ ಗುಹೆಯಲ್ಲಿ ಪತ್ತೆಯಾದಂತಹ ಕಲ್ಲುಗಳು. ಕರ್ನಾಟಕದ ಪುರಾತತ್ವ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಅಂತ ಹೇಳ್ಬೋದು. ಖ್ಯಾತ ಪುರಾತತ್ವ ತಜ್ಞ ಡಾಕ್ಟರ್ ರವಿ ಇದನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ. 2024ರಲ್ಲಿ ಈ ಗುಹೆ ಸಂಡೂರಲ್ಲಿ ಪತ್ತೆಯಾಗಿತ್ತು. ಆದಿಮಾನವ ಈ ಪ್ರದೇಶಕ್ಕೆ ಯಾವಾಗ ಬಂದ, ಹೆಂಗೆ ಬಂದ ಅನ್ನುವಂತಹ ಪ್ರಶ್ನೆಗಳು ಸಂಶೋಧಕರನ್ನು ಕಾಡ್ತಾ ಇದ್ವು. ಸಸ್ಯಾಹಾರ ಬೇಟೆಗಾಗಿ ಪ್ರಾಣಿಗಳು ಅಲ್ಲಿ ಬೇಟೆ ಆಡ್ತಾ ಇತ್ತು ಮತ್ತು ಕಲ್ಲಿನ ಆಯುಧಗಳು, ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಸೂಕ್ಷ್ಮ ಪ್ರಮಾಣದ ಕಲ್ಲಿನ ಆಯುಧಗಳು, ಬಂಡೆಗಳು ಅವೆಲ್ಲವೂ ಕೂಡ ಈಗ ಅಲ್ಲಿಗೆ ದೊರಕಿದೆ. ಈಗ ಕಾರ್ಬನ್ ಡೇಟಿಂಗ್ ಬಲವಾದಂತಹ ಸಾಕ್ಷಿಯಾಗಿ ಹೊರ ನಿಂತಿದೆ. ಆ ಸಾಕ್ಷಿ ರೂಪದಲ್ಲಿ ಅದನ್ನು ಒದಗಿಸಿದೆ. ಹಂಪಿ, ಬಳ್ಳಾರಿಯ ಸಂಗನಕಲ್ಲು, ಹಿರೇಬೆಣಕಲ್ ಮೊದಲಾದ ಐತಿಹಾಸಿಕ ತಾಣಗಳ ಸಾಲಿಗೆ ಸಂಡೂರಿನ ರಶೀದ್ ಪಡಿ ಅನ್ನುವಂತಹ ಗುಹೆ ಕೂಡ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಯಾಕೆಂತಂದರೆ ಬರೋಬ್ಬರಿ 10,000 ವರ್ಷಗಳ ಹಿಂದೆ ಮನುಷ್ಯನ ವಾಸ ಸ್ಥಳವಾಗಿತ್ತು ಈ ಗುಹೆ ಅನ್ನುವಂತಹ ಸತ್ಯವನ್ನು ಈಗ ಬಿಚ್ಚಿಡ್ತಾ ಇದೆ ಕಾರ್ಬನ್ ಡೇಟಿಂಗ್. ಯಾಕೆಂತಂದರೆ ಅಲ್ಲಿ 10,000 ವರ್ಷಗಳ ಹಿಂದೆ ಇದ್ದಂತಹ ವ್ಯಕ್ತಿಗಳು ಬೇರೆ ಪ್ರಾಣಿಯನ್ನು ಭೇಟಿಯಾಡೋದಕ್ಕೆ ಯಾವೆಲ್ಲ ಆಯುಧಗಳನ್ನು ಬಳಸ್ತಾ ಇದ್ದರು, ಯಾವೆಲ್ಲ ಕಲ್ಲುಗಳನ್ನು ಬಳಸ್ತಾ ಇದ್ದರು ಅನ್ನುವಂತಹ ವಿಚಾರಗಳು ಈಗ ಕಾಣ್ತಾ ಇದೆ.